ಇನ್ನು ಬೆಂಗಳೂರಿನಲ್ಲಿ ಸಂಭವಿಸಿದ್ದು ನಿಗೂಢ ಸ್ಫೋಟನ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ನೋಡಿ, ಒಂದ್ ಕಡೆ ಸ್ಫೋಟ ಸಂಭವಿಸುತ್ತೆ, 10ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗತ್ತೆ. ಸ್ಫೋಟ ಏನಕ್ಕಾಗಿದೆ ಅಂತ ತಕ್ಷಣ ಹೇಳೋಕೆ ಸಾಧ್ಯವಿಲ್ಲ. ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರ ಹೇಳಿಕೆ ಇದು. ನಮ್ಮ ಟೆಕ್ನಿಕಲ್ ತಂಡ ಸ್ಥಳದಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಯಾವುದರ ಬಗ್ಗೆ ನಿರ್ದಿಷ್ಟವಾಗಿ ಹೇಳೋದಕ್ಕಾಗಲ್ಲ. ಸ್ವಲ್ಪ ಸಮಯ ಅವಕಾಶ ಕೇಳಿದ್ದಾರೆ, ಮಾಹಿತಿ ನೀಡಿದ್ದಾರೆ. ಇಕ್ಕಟ್ಟಿನ ಜಾಗ ಇದ್ದಿದ್ದರಿಂದ ಹಲವು ಮನೆಗಳಿಗೂ ಕೂಡ ಹಾನಿಯಾಗಿದೆ. ಟೆಕ್ನಿಕಲ್ ತಂಡ ಏನ್ ಹೇಳುತ್ತೆ ನೋಡ್ಕೊಂಡು ತನಿಖೆ ಮಾಡ್ತೀವಿ ಅಂತ ಹೇಳಿ ಕಮಿಷನರ್ ಹೇಳಿದ್ದಾರೆ. ಈ ಘಟನೆದು ಡೀಟೇಲ್ ವಿವರ, ಆ ಜಾಗ ಏನಿದೆ ಅದು ಇನ್ನೂ ಕ್ಲೀನ್ ಆಗ್ತಾ ಇದೆ ಮತ್ತು ನಮ್ಮ ಟೆಕ್ನಿಕಲ್ ಟೀಮ್ಸ್ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಇಮಿಡಿಯೇಟ್ಲಿ ಯಾವುದಕ್ಕೆ ಆಗಿದೆ ನಾವು ಹೇಳಲಿಕ್ಕೆ ಆಗಲ್ಲ. ಆದರೆ ಇದು ಭಾಳ ಕಂಜೆಸ್ಟೆಡ್ ಏರಿಯಾ ಇದೆ. ಸುಮಾರಲ್ಲಿ ಇನ್ಫ್ಲೇಮೇಬಲ್ ಐಟಮ್ಸ್ ಅಲ್ಲಿ ಯೂಸ್ ಮಾಡ್ತಿರೋದು ಅದು ಇತ್ತು. ಮನೆಯಲ್ಲಿ ಯೂಸ್ ಮಾಡೋರು ಐಟಮ್ಸ್ ಇದೆ. ಸೊ ಯಾವ ಮನೆಯಲ್ಲಿ ಏನು ಆ್ಯಕ್ಚುಲ್ ಡ್ಯಾಮೇಜ್ ಆಗಿದೆ, ಅಲ್ಲಿಂದ ಬ್ಲಾಸ್ಟ್ ಆಗಿದೆ, ಆ ಮನೆಯದು ಪೂರ್ತಿ ಈಗ ಕ್ಲಿಯರ್ ಮಾಡ್ತಾಯಿದ್ದಾರೆ ನಮ್ಮ ಟೀಮ್ ಅವರು ಕ್ಲಿಯರ್ ಮಾಡಿದ್ಮೇಲೆ ಟೆಕ್ನಿಕಲ್ ಟೀಮ್ ಅವ್ರು ಏನು ಹೇಳ್ತಾರೋ ಅದ್ರ ಮೇಲೆ ನಾವು ಮುಂದೆ ನಮ್ಮ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ನಮ್ಮ ಎಲ್ಲ ಟೀಮ್ಸ್ 5-6 ಟೀಮ್ಸ್ ನಾನು ಹೇಳಿದ್ರೆ ನಮ್ಮ ಎಲ್ಲ ಪ್ರೊಫೆಷ್ನಲ್ ಟೀಮ್ಸ್ ಇದ್ದಾರೆ. ಅವರು ತಕ್ಷಣ ಗೊತ್ತು, ಯಾಕೆಂದರೆ ಅವರೇ ಎಕ್ಸ್ಪರ್ಟ್ ಇದ್ದಾರೆ ಇದಕ್ಕೆ ಹೇಳಲಿಕ್ಕೆ. ಸೊ ನಾವು ಈಗ ಯಾವುದು ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಸ್ವಲ್ಪ ಸಮಯಾವಕಾಶ ಕೊಡಿ, ನಾವು ಡೀಟೇಲ್ ಆಗಿ ಹೇಳ್ತೀವಿ. ಸಿಲಿಂಡರ್ ಸ್ಫೋಟ ಅಂತೂ ಅಲ್ಲ. ನಾನು ನಿಮ್ಗೆ ಹೇಳ್ತೇನೆ, ನಾವು ಯಾವುದ್ರ ಬಗ್ಗೆ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಆಗಲ್ಲ. ಯಾಕೆಂದರೆ ನಮ್ಮ ಟೆಕ್ನಿಕಲ್ ಟೀಮ್ಸ್ ಅವ್ರು ಇದ್ದಾರೆ, ಅವರು ಕೆಲಸ ಮಾಡ್ತಾಯಿದ್ದಾರೆ. ಅವರು ನಮಗೆ ಸಮಯಾವಕಾಶ ಕೇಳಿದ್ದಾರೆ. ಅವರು ತಕ್ಷಣ ನಾವು ಏನು ಮಾಡಿದ್ವಿ, ಮುಂಜಾಗ್ರತವಾಗಿ ಏನೇನಲ್ಲಿ ಅಕ್ಕಪಕ್ಕ ಸಿಲಿಂಡರ್ಸ್ ಇತ್ತು, ಬೇರೆ ಏನಾದರೂ ಇನ್ಫ್ಲೇಮೇಬಲ್ ಐಟಮ್ಸ್ ಅದನ್ನು ಶಿಫ್ಟ್ ಮಾಡಿದ್ವಿ ನಾವು.